Good morning, students. Welcome to the class. Today I continue chapter ring theory. In this class, I discuss about coset of an ideal and quotient ring and some theorems on quotient ring. So first, I discuss about the definition of coset of an ideal. So what is meant by an coset of an ideal? See here, let R be a ring, I be an ideal of a ring R. The set A plus I, A belongs to R, is called a coset of I in R. That means, what is that A plus I indicates? So observe here. So let us take an example. You are all know about the set of all integers. Clearly the set of all integer is an ring with respect to addition and multiplication. So Z is a ring with respect to addition and multiplication. So no doubt 2Z is an ideal of Z. That means set of all even integer is an ideal of a set of all integers. Let us choose any one number in this set of all integers. I choose 2. Add this 2 to 2Z. No doubt, this 2 plus 2Z gives, so 2Z means actually 0 plus or minus 2 plus or minus 4, like that. So if we add 2 to this 2Z, that gives 2, 0 plus 2 means 4, 6 minus 2, so on, like that. So this 2 plus 2Z is the coset. So that is the coset of 2Z in R. ನೋಡಿ ಅರ್ಥ ಮಾಡ್ಕೊಳ್ಳಿ, coset of an ideal ಅಂದ್ರೆ ಒಂದು ರಿಂಗ್, ಇನ್ನೊಂದು ಐಡಿಯಲ್ ಆಫ್ ಎ ರಿಂಗ್. ರಿಂಗು ಮತ್ತೆ ಐಡಿಯಲ್ ಆಫ್ ಎ ರಿಂಗಲ್ಲಿ, ಈ ರಿಂಗಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ನ ಚೂಸ್ ಮಾಡಿ ಆ ಐಡಿಯಲ್ ಆಫ್ ಎ ರಿಂಗಿಗೆ ಆಡ್ ಮಾಡ್ತಾ ಹೋದ್ರೆ, ಆ ಐಡಿಯಲ್ ಆಫ್ ಎ ರಿಂಗ್ ನಲ್ಲಿ ಇರತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೂ ಆಡ್ ಮಾಡಿದಾಗ ಬರುವಂತ ರಿಸಲ್ಟೆಂಟ್ ಎಲಿಮೆಂಟ್ ಏನಿದೆಯೋ ಆ ಸೆಟ್ನ ನಾವು ಕೋಸೆಟ್ ಆಫ್ ಎ ಐಡಿಯಲ್ ಆಫ್ ಎ ರಿಂಗ್ ಅಂತ ಹೇಳ್ತೀವಿ. ಕೋಸೆಟ್ ಆಫ್ ಎ ಐಡಿಯಲ್ ಆಫ್ ಎ ರಿಂಗ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಕೋಸೆಟ್ ಅಂತ. ನೆಕ್ಸ್ಟ್ I think ಇದು ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಐ ಮೂವ್ ಆನ್ ಟು ದಿಸ್ quotient ring. What is meant by an quotient ring? Let I be an ideal of a ring R. The ring R over I of all distinct quotient of I in R together with addition and multiplication defined by N. So any coset of I in R, any coset of I in R satisfies these two conditions. ಯಾವುದೇ ಒಂದು ಕೋಸೆಟ್ ಆಫ್ ಎನ್ ಐ ಇನ್ ಆರ್ ಏನಿದೆ ಅಂದ್ರೆ ಆ ಕೋಸೆಟ್ ಈಗ ತಾನೇ ಹೇಳಿದೆ ಕೋಸೆಟ್, ಆ ಕೋಸೆಟ್ ಈ ಎರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ನಾವು ಅದನ್ನು ಕೋಶೆಂಟ್ ರಿಂಗ್ ಅಂತ ಹೇಳಿ ಕರಿತೀವಿ. ನಾನು ಈಗ ತಾನೇ ಏನು ಹೇಳಿದೆ, ಕೋಸೆಟ್ ಬರ್ದಿದ್ದೆ, ಆ ಕೋಸೆಟ್ಟು ಇವೆರಡು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಈ ಕಂಡೀಷನ್ ಏನಂದರೆ ಎ ಪ್ಲಸ್ ಐ ಪ್ಲಸ್ ಬಿ ಪ್ಲಸ್ ಐ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಐ ಅಂತ. ಅಂದರೆ ನೋಡಿ ಇದು ಹೇಗೆ ಅಂದರೆ ಐ ಪ್ಲಸ್ ಐ ಅಂದರೆ 2i ಅಂತ ಆಗಲ್ಲ. ಬಿಕಾಸ್ ಐ ಇಸ್ ಅ ಐಡಿಯಲ್, ಅಂದರೆ ಅದೊಂದು ಸೆಟ್. ಅದು ಎಲಿಮೆಂಟ್ ಆದರೆ ಎ ಪ್ಲಸ್ ಎ ಅಂದರೆ 2a ಅಂತ ಬರಿತೀವಿ. ಇನ್ ಕೇಸ್ ಸೆಟ್ಟೇ ಆಗಿದ್ರೆ, ಇಫ್ ಇಟ್ ಇಸ್ ಅ ಸೆಟ್, ಸೊ ಅದು ಗ್ರೂಪ್ ಆಗಿರೋದ್ರಿಂದ, ಅಂದರೆ ಗ್ರೂಪ್ನ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡೋದ್ರಿಂದ ಗ್ರೂಪ್ ಅಂತ ಹೇಳ್ತಿದ್ದೀವಿ ಅಂದರೆ ಕ್ಲೋಜರ್ ಲಾ ಸ್ಯಾಟಿಸ್ಫೈ ಆಗುತ್ತೆ. ಕ್ಲೋಜರ್ ಲಾ ಸ್ಯಾಟಿಸ್ಫೈ ಆಯಿತು ಅಂದರೆ ಅದರಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ಮತ್ತೆ ನಿಮಗೆ ಎಗೈನ್ ಅದರಲ್ಲಿರುವಂಥ ಎಲಿಮೆಂಟೇ ಬರುತ್ತೆ ಹೊರತು ಬೇರೆದು ಯಾವುದು ಬರಲ್ಲ. ಇವಾಗ ಎ ಈಸ್ ಎ ಗ್ರೂಪ್ ಅಂತ ಹೇಳ್ತಿದ್ದೀವಿ ಅಂದರೆ ಎ ಪ್ಲಸ್ ಎ ಆ ಗ್ರೂಪ್ನೇ ಮತ್ತೆ ನಾವು ಇನ್ನೂ ಒಂದ್ಸತಿ ಆ್ಯಡ್ ಮಾಡಿದ್ರೆ ನಿಮಗೆ ಅದೇ ಸೆಟ್ಟೇ ಬರುತ್ತೆ ಹೊರತು ಬೇರೆದು ಇನ್ಯಾವುದೂ ಬರಲ್ಲ, ಅದರಲ್ಲಿರುವಂಥ ಎಲಿಮೆಂಟ್ಸ್ಗಳೇ ಬರುತ್ತೆ. ಸೊ ಹಾಗಾಗಿ ಐ ಪ್ಲಸ್ ಐ ಅಂದರೆ 2i ಆಗಲ್ಲ, ಐ ಇಟ್ ಸೆಲ್ಫ್. ಅದೇ ಥರನೇ ಮಲ್ಟಿಪ್ಲಿಕೇಶನಲ್ಲೂ ಕೂಡ ಐ ಇಂಟು ಐ ಸ್ಕ್ವೇರ್ ಆಗುತ್ತೆ ಅಂತನೋ, ಅಥವಾ ಎ ಇಂಟು ಐ ಅಂತ ಬರಿಬೇಕು, ಬಿ ಇಂಟು ಐ ಅಂತ ಬರಿಬೇಕು, ಅವೆಲ್ಲ ಬರಲ್ಲ. ಯಾಕೆಂದರೆ ಇಲ್ಲಿ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡರಲ್ಲೂ ಕೂಡ ಅದು ಸ್ಯಾಟಿಸ್ಫೈ ಆಗ್ತಿರ್ತಕ್ಕಂಥದ್ದು ಗ್ರೂಪ್ನ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಹಾಗಾಗಿ ಎ ಇಂಟು ಐ ಅಂದಾಗ ನಿಮಗೆ ಐ ಎಕ್ಸಿಸ್ಟ್ ಆಗುತ್ತೆ ಹೊರತು ಬೇರೆ ಇನ್ನೇನು ಬರಲ್ಲ. ಸೊ ಹಾಗಾಗಿ ನಾವಿಲ್ಲಿ ಬರಿಬೇಕಾದ್ರೆ ಇದು ಪ್ರಾಪರ್ಟಿ
ಈ ಫಾರ್ಮೆಟ್ನಲ್ಲಿ ಬರುತ್ತೆ ಎ ಪ್ಲಸ್ ಐ ಇಂಟು ಬಿ ಪ್ಲಸ್ ಐ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಐ ಎನ್. ಸೊ ಇದನ್ನು ನಾವು ಈ ಫಾರ್ಮೆಟ್ನೇ ನಾವು ಕ್ವೋಷೆಂಟ್ ರಿಂಗ್ ಆರ್ ಫ್ಯಾಕ್ಟರ್ ರಿಂಗ್ ಅಂತ ಹೇಳಿ ಕರೆಯೋದು. ಸೊ ಇದನ್ನು ನಾವು ಕ್ವೋಷೆಂಟ್ ರಿಂಗ್ ಅಥವಾ ಫ್ಯಾಕ್ಟರ್ ರಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಮೇಲಿಂದ ಅಷ್ಟು ಥಿಯರಮ್ಸ್ನ ಪ್ರೂಫ್ ಮಾಡ್ತಾ ಹೋಗೋಣ. ಸೊ ಸಿ ದ ಥಿಯರಮ್ ಸ್ಟೇಟ್ಮೆಂಟ್. ಲೆಟ್ ಐ ಬಿ ಆನ್ ಐಡಿಯಲ್ ಆಫ್ ಅ ರಿಂಗ್ ಆರ್, ದೆನ್ ಆರ್ ಈಸ್ ಕಾಮ್ಯುಟೇಟಿವ್. That implies R over I is commutative. R is a ring with identity. R over I is a ring with identity. Andre, if R is commutative ring, then you have to prove R over I is also a commutative ring. And if R is a ring with identity, then you have to prove R over I is also a ring with identity. So that is the statement of this theorem. So let's see how to prove this theorem. So first one, R is commutative, then that implies R over I is also commutative. ಅಂದ್ರೆ R commutative ಆಗಿದ್ರೆ R over I ಕೂಡ commutative ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹೇಗೆ ಅಂತ. ಸೊ ಯೂಶುವಲಿ ಈ R over I ಅಲ್ಲಿ ಎಲಿಮೆಂಟ್ಸು A ಪ್ಲಸ್ ಐ ಬಿ ಪ್ಲಸ್ ಐ ಈ ಫಾರ್ಮೆಟಲ್ಲಿ ಇರುತ್ತೆ. ಸೊ ಇದನ್ನು ನಾವು ಕಾಮ್ಯುಟೇಟಿವ್ ಅಂತ ಹೇಳಬೇಕು ಅಂದರೆ ನಾವು ಕಾಮ್ಯುಟೇಟಿವ್ ಅಲ್ಲ ಅಂದರೆ ಏನು, ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತ ಬರಿತೀವಿ. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಸ್ಯಾಟಿಸ್ಫೈ ಆದರೆ ಮಲ್ಟಿಪ್ಲಿಕೇಶನ್ ಕಾಮ್ಯುಟೇಟಿವ್ ಆಗಿರಬೇಕು. ಕಾಮ್ಯುಟೇಟಿವ್ ರಿಂಗ್ ಅಂದರೆ ಮಲ್ಟಿಪ್ಲಿಕೇಶನ್ ಕಾಮ್ಯುಟೇಟಿವ್ ಆಗಿರಬೇಕು. ಹಾಗಾಗಿ ನಾನು ಮಲ್ಟಿಪ್ಲಿಕೇಶನ್ ಅಲ್ಲಿ ಬರಿತಾ ಇದ್ದೀನಿ. ಎ ಬಿ ಇಸ್ ಈಕ್ವಲ್ ಟು ಬಿ ಎ ಸ್ಯಾಟಿಸ್ಫೈ ಆದರೆ ದೆನ್ ವಿ ಕ್ಲಿಯರ್ಲಿ ಸೇ ದಟ್ ಆರ್ ಇಸ್ ಅ commutative ring. So here A plus I and B plus I are the elements of R over I. That means to prove R over I is a commutative ring, we have to prove A plus I into B plus I is equal to B plus I into A plus I. So A plus I into B plus I is equal to B plus I into A plus I ಅಂತ ಹೇಳಿ ಪ್ರೂಫ್ ಮಾಡಿದ್ರೆ ಆಗ R over I is a ಕಾಮ್ಯುಟೇಟಿವ್ ರಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಇದನ್ನೇ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಎ ಪ್ಲಸ್ ಐ ಇಂಟು ಬಿ ಪ್ಲಸ್ ಐ. ಸೊ ವಿ ಆರ್ ಆಲ್ ನೋ ಅಬೌಟ್ ದ ಕ್ವೋಷೆಂಟ್ ರಿಂಗ್. ಸೊ ಆರ್ ಓವರ್ ಐ ಇಸ್ ಎ ಕ್ವೋಷೆಂಟ್ ರಿಂಗ್. ಸೊ ಹೆನ್ಸ್ ಇಟ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ ಎ ಪ್ಲಸ್ ಐ ಇಂಟು ಬಿ ಪ್ಲಸ್ ಐ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಐ. ಸೊ ಆನ್ ದ ಬೇಸಿಸ್ ಆಫ್ ಕ್ವೋಷೆಂಟ್ ರಿಂಗ್ definition, I write this a plus I into b plus I is equal to ab plus I. So clearly R is a commutative ring. So this AB can be written as BA plus I. So because R is commutative, R commutative ಆಗಿರೋದ್ರಿಂದ ನಾವು AB ನ BA ಅಂತ ಹೇಳಿ ಬರಿಬಹುದು. ಸೊ ಅಗೈನ್ ಅಬ್ಸರ್ವ್ ಮಾಡಿ, ಎ ಬಿ ಪ್ಲಸ್ ಐ ಇಸ್ ಈಕ್ವಲ್ ಎ ಬಿ ಪ್ಲಸ್ ಐ ಇದ್ರೆ ಅದನ್ನು ನಾವು ಎ ಪ್ಲಸ್ ಐ ಇಂಟು ಬಿ ಪ್ಲಸ್ ಐ ಅಂತ ಬರಿತೀವಿ. ಎ ಬಿ ಪ್ಲಸ್ ಐ ಇದ್ರೆ ಎ ಪ್ಲಸ್ ಐ ಇಂಟು ಬಿ ಪ್ಲಸ್ ಐ ಅಂತ. ಇಲ್ಲಿ ಬಿ ಎ ಪ್ಲಸ್ ಐ ಇದ್ರೆ ಅದನ್ನ ಬಿ ಪ್ಲಸ್ ಐ ಇಂಟು ಎ ಪ್ಲಸ್ ಐ ಅಂತ ಹೇಳಿ ಬರಿಬೋದು. ಸೊ ದಿಸ್ ಈಸ್ ಎ ಪ್ಲಸ್ ಐ ಇಂಟು ಬಿ ಪ್ಲಸ್ ಐ. ಸೊ ಎ ಪ್ಲಸ್ ಐ ಇಂಟು ಬಿ ಪ್ಲಸ್ ಐ ಕ್ಯಾನ್ ಬಿ ರಿಟನ್ ಆಸ್ ಬಿ ಪ್ಲಸ್ ಐ ಇಂಟು ಎ ಪ್ಲಸ್ ಐ. ಹ್ಯಾನ್ಸ್ therefore R over I is commutative. So next one, R is a ring with identity ಇದೆ. ಸೊ ಅದನ್ನ ಹೇಗೆ ಪ್ರೂಫ್ ಮಾಡ್ತೀವಿ? ಲೆಟ್ 1 be the identity element of ಆರ್ ಅಂತ ಚೂಸ್ ಮಾಡೋಣ. 1 ಅನ್ನೋದನ್ನ ನಾನು ಐಡೆಂಟಿ ಎಲಿಮೆಂಟ್ ಆಫ್ ಆರ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಹೇಳ್ತಾ ಇದೀನಿ. ಸೊ ಹಾಗಾಗಿ 1 ನಾನು ಚೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ, ಫಾರ್ ಎ ಬಿಲಾಂಗ್ಸ್ ಟು ಆರ್, ಎ ಪ್ಲಸ್ ಐ ಬಿಲಾಂಗ್ಸ್ ಟು ಆರ್ ಓವರ್ ಐ. ಸೊ ಇದು ನಮಗೆ ಗೊತ್ತಿದೆ, ಎ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ಎ ಪ್ಲಸ್ ಐ ಆರ್ ಓವರ್ ಐ ಅಲ್ಲಿ ಇರುತ್ತೆ ಅಂತ, ಅಂದ್ರೆ ಕ್ವೋಷೆಂಟ್ ರಿಂಗ್ ಅಲ್ಲಿ ಇರುತ್ತೆ ಎ ಪ್ಲಸ್ ಐ ಆ ಕೊಸೆಟ್ಸು. ಸೊ ಹಾಗೆ 1 ಈಸ್ ಆಲ್ಸೋ ಆನ್ ಎಲಿಮೆಂಟ್ ಆಫ್ ಆರ್ ಆಗಿರೋದ್ರಿಂದ ಕ್ಲಿಯರ್ಲಿ ಆ 1 ಪ್ಲಸ್ ಐ ಕೂಡ ನಮಗೆ ಆರ್ ಅಲ್ಲಿ ಇರುತ್ತೆ. ಆ 1 ಪ್ಲಸ್ ಐ ಕೂಡ ಆರ್ ಅಲ್ಲಿ ಇರುತ್ತೆ. ಆದ್ರೆ 1 ಪ್ಲಸ್ ಐ ಐಡೆಂಟಿಟಿ ಎಲಿಮೆಂಟ್ ಆಫ್ ಆರ್ ಓವರ್ ಐ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ವೆನ್ ಡು ಯು ಸೇ ಎನಿ ಎಲಿಮೆಂಟ್ ಇಸ್ ಆನ್ ಐಡೆಂಟಿ ಎಲಿಮೆಂಟ್ ಅಂದ್ರೆ ಯಾವುದೇ ಎಲಿಮೆಂಟ್ ನ ನೀವು ಐಡೆಂಟಿ ಎಲಿಮೆಂಟ್ ಅಂತ ಯಾವಾಗ ಹೇಳ್ತೀರಾ ಅಂದ್ರೆ ಎ ಇಂಟು ಇ ಇಸ್ ಈಕ್ವಲ್ ಟು ಏನೇ ಬಂದ್ರೆ ಆಗ ಇನ ನಾವು ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳ್ತೀವಿ. ಹಿಯರ್ ಎ ಪ್ಲಸ್ ಐ ಇಸ್ ಅನ್ ಎಲಿಮೆಂಟ್ ಆಫ್ ಆರ್ ಓವರ್ ಐ ಮೀನ್ಸ್ ಇದ್ರ ಜೊತೆಗೆ ನಾವು 1 ಪ್ಲಸ್ ಐ ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎ ಪ್ಲಸ್ ಐ ಎ ಬಂದ್ರೆ, ಎ ಪ್ಲಸ್ ಐ ಇಂಟು 1 ಪ್ಲಸ್ ಐ ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಬಂದ್ರೆ ದೆನ್ ಕ್ಲಿಯರ್ಲಿ ವಿ ಸೇ ದಿಸ್ 1 ಪ್ಲಸ್ ಐ ಇಸ್ ಆನ್
ಐಡೆಂಟಿಟಿ ಎಲಿಮೆಂಟ್ ಆಫ್ ಆರ್ ಓವರ್ ಐ ಅಂತ ಹೇಳ್ಬೋದು. ಸೊ ಆ ಒಂದು ಬೇಸಿಸ್ ಮೇಲೆ ಪ್ರೂಫ್ ಮಾಡೋದಕ್ಕೋಸ್ಕರ ಇಲ್ಲಿ ಕನ್ಸಿಡರ್ ಎ ಪ್ಲಸ್ ಐ ಇಂಟು 1 ಪ್ಲಸ್ ಐ. ಸೊ ಅಬ್ಸರ್ವ್ ಕೇರ್ಫುಲಿ. ಅಗೈನ್ ನಾವು ಕ್ವಶನ್ ಟ್ರಿಂಗ್ನ ಪ್ರಾಪರ್ಟಿ ಯೂಸ್ ಮಾಡೋಣ. ಎ ಪ್ಲಸ್ ಐ ಇಂಟು ಬಿ ಪ್ಲಸ್ ಐ ಅಂದರೆ ಎ ಬಿ ಪ್ಲಸ್ ಐ ಅಂತ ಬರಿತೀವಿ. ಹಿಯರ್ ಬಿ ಮೀನ್ಸ್ 1, ಸೊ ಹಾಗಾಗಿ ಎ ಇಂಟು 1 ಪ್ಲಸ್ ಐ ಅಂತ. ಸೊ ಎ ಇಂಟು 1 ಮೀನ್ಸ್ ಎ ಪ್ಲಸ್ ಐ. ಸೊ ನೋಡಿ, ಎ ಪ್ಲಸ್ ಐ ಇಂಟು 1 ಪ್ಲಸ್ ಐ ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಬರ್ತಾ ಇದೆ. ಸೊ ದೇರ್ ಫೋರ್ 1 ಪ್ಲಸ್ ಐ ಇಸ್ ದ ಐಡೆಂಟಿಟಿ ಎಲಿಮೆಂಟ್ ಆಫ್ ಆರ್ ಓವರ್ ಐ. ಸೊ ಇಲ್ಲಿ ಎ ಇಂಟು 1 is equal to a because 1 is the identity element of R. 1 is the identity element of R. That's why 1 plus I is the identity element of R over I. So thus R over I is a ring with ಐಡೆಂಟಿಟಿ ಎಲಿಮೆಂಟ್. ಸೊ ರಿಂಗ್ ವಿತ್ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳಿ ಕನ್ಕ್ಲೂಷನ್ ತಗೊಳ್ಬೇಕು. ಸೊ ಇದಿಷ್ಟು ಪ್ರೂಫ್ ಆಫ್ ದಿಸ್ ಥಿಯರಮ್. ದ ನೆಕ್ಸ್ಟ್ ಥಿಯರಮ್ ಈಸ್ ಇಫ್ ಐ ಇಸ್ ಅನ್ ಐಡಿಯಲ್ ಆಫ್ ದ ರಿಂಗ್ ಆರ್, ದೆನ್ ದ ಕ್ವಶಂಟ್ ರಿಂಗ್ ಆರ್ ಓವರ್ ಐ ಈಸ್ ಹೋಮೋಮಾರ್ಫಿಕ್ ಇಮೇಜ್ ಆಫ್ ಆರ್ ವಿತ್ ಐ ಆಸ್ ಇಟ್ಸ್ ಕರ್ನಲ್. ನೋಡಿ, ಅರ್ಥ ಮಾಡ್ಕೊಳ್ಳಿ, ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋದಿಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಇಸ್ ಅನ್ ಐಡಿಯಲ್ ಆಫ್ ಎ ರಿಂಗ್ ಆರ್, ದೆನ್ ದ ಕ್ವಶಂಟ್ ರಿಂಗ್ ಆರ್ ಓವರ್ ಐ ಈಸ್ ಹೋಮೋಮಾರ್ಫಿಕ್ ಇಮೇಜ್ ಆಫ್ ಆರ್ ಅಂತ ಹೇಳಿದ್ದಾರೆ. ಸೊ ಹೋಮೋಮಾರ್ಫಿಕ್ ಇಮೇಜ್ ಅಂದರೆ ಹೇಗೆ, ಅದಕ್ಕಿಂತ ಮುಂಚೆ ನಾವಿಲ್ಲಿ ಹೇಗೆ ಡಿಫೈನ್ ಮಾಡ್ತೀವಿ ಅದೆಲ್ಲ ಒಂಚೂರು ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊಳ್ಳಿ. ಆಮೇಲೆ ಥಿಯರಮ್ನ ನಾನು ನಿಮಗೆ ಸ್ಟೇಟ್ಮೆಂಟಿನ ನೀಟಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಎಫ್ ಫ್ರಮ್ ಎ ಟು ಬಿ ಅನ್ನೋದು ಒಂದು ಮ್ಯಾಪಿಂಗ್ನ ಚೂಸ್ ಮಾಡ್ತಾರೆ. ಲೆಟ್ ಅಸ್ ಚೂಸ್ ಅ ಮ್ಯಾಪಿಂಗ್ ಎಫ್ ಫ್ರಮ್ ಎ ಟು ಬಿ. ಹಿಯರ್ ಎ ಈಸ್ ಅ ಡೊಮೈನ್, ಬಿ ಈಸ್ ದ ಕೋಡೊಮೈನ್. ಸೊ ಎ ಇಸ್ ಅ ಡೊಮೈನ್, ಬಿ ಇಸ್ ದ ಕೋಡೊಮೈನ್ ಅಂದರೆ ಇದು 1 1 ಮತ್ತು ಆಂಟು ಎರಡೂ ಆಗ್ತಿದೆ ಅಂತ ಇಟ್ಕೊಳ್ಳಿ. ಸೊ ಎರಡೂ ಆಗ್ತಿದೆ ಅಂದರೆ ಆಂಟುನು ಆಗ್ತಿದೆ ಅಂದಮೇಲೆ ಬಿನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಏನಲ್ಲಿರುವಂಥ ಯಾವುದೋ ಒಂದು ಎಲಿಮೆಂಟ್ಗೆ ಇಮೇಜ್ ಆಗಿರುತ್ತೆ. ಸೊ ಬಿನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಇಟ್ಸ್ ಆನ್ ಇಮೇಜ್ ಆಫ್ ಎನಿ ಎಲಿಮೆಂಟ್ ಆಫ್ ಎ. ದಟ್ ಮೀನ್ಸ್ ಸೊ ಬಿ ಇಸ್ ದ ಸೆಟ್ ಆಫ್ ಆಲ್ ಇಮೇಜಸ್ ಆಫ್ ದಿಸ್ ಎ ಅಂತ ಹೇಳ್ಬೋದು. ಸೆಟ್ ಆಫ್ ಆಲ್ ಇಮೇಜಸ್ ಆಫ್ ದ ಎಲಿಮೆಂಟ್ಸ್ ಆಫ್ ಎ. ಏನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗಳಿಗೂ ಇಮೇಜಸ್ನ ಸೆಟ್ನ ನಾವು ಬಿ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ ಕೇಸ್ ಇದು ಹೋಮೋಮಾರ್ಫಿಸಮ್ ಆಗಿತ್ತು ಅಂದರೆ, ಇಫ್ ಎಫ್ ಇಸ್ ಅನ್ ಹೋಮೋಮಾರ್ಫಿಸಮ್ ಆಗಿದೆ ಅಂದರೆ ಬಿ ಸೆಟ್ ಆಫ್ ಆಲ್ ಇಮೇಜಸ್ಸು ಹೋಮೋಮಾರ್ಫಿಸಮ್ಮು ಆಗಿರೋದ್ರಿಂದ ಅದನ್ನು ನಾವು ಹೋಮೋಮಾರ್ಫಿಕ್ ಇಮೇಜ್ ಅಂತ ಕರಿತೀವಿ. ಸೊ ದಿಸ್ ಬಿ ಇಸ್ ಆನ್ ಹೋಮೋಮಾರ್ಫಿಕ್ ಇಮೇಜ್ ಆಫ್ ಎನ್. ಬಿ ಇಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಹೋಮೋಮಾರ್ಫಿಕ್ ಇಮೇಜ್ ಆಫ್ ದ ಎಲಿಮೆಂಟ್ಸ್ ಆಫ್ ಎ ಅಂತ. ಅಂದರೆ ಬಿನಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಎಗೆ ಇಮೇಜ್ ಆಗಿದೆ. ಅದು ಹೋಮೋಮಾರ್ಫಿಸಮ್ ಆಗಿದ್ರೆ ಹೋಮೋಮಾರ್ಫಿಕ್ ಇಮೇಜ್ ಆಗಿದೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಕ್ವಶಂಟ್ ರಿಂಗ್ ಆರ್ ಓವರ್ ಐ ಇಸ್ ಎ ಹೋಮೋಮಾರ್ಫಿಕ್ ಇಮೇಜ್ ಆಫ್ ಆರ್ ಮೀನ್ಸ್ ಆರ್ ಓವರ್ ಐ ಅನ್ನೋದು ಕೋಡೊಮೈನ್ ಪ್ಲೇಸ್ನಲ್ಲಿ ಕೂತ್ಕೊಳ್ಳುತ್ತೆ, ಹಿಯರ್ ಆರ್ ಅನ್ನೋದು ಡೊಮೈನ್ ಪ್ಲೇಸ್ನಲ್ಲಿ ಕೂತ್ಕೊಳ್ಳುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇಫ್ ಹಿಯರ್ ಆರ್ ಇಸ್ ಎ ಡೊಮೈನ್ ಅಂಡ್ ಆರ್ ಓವರ್ ಐ ಇಸ್ ಆನ್ ಕೋಡೊಮೈನ್ ಬಿಕಾಸ್ ದಿಸ್ ಈಸ್ ದ ಆರ್ ಓವರ್ ಐ ಈಸ್ ದ ಹೋಮೋಮಾರ್ಫಿಕ್ ಇಮೇಜ್ ಆಫ್ ಆರ್. ಸೊ ಹಾಗೆ ಹೇಳಿರೋದು ಆ ಮ್ಯಾಪಿಂಗ್ನ ಚೂಸ್ ಮಾಡಿ ನಾವು ಈ ಒಂದು ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಓವರ್ ಐ ಅನ್ನೋದನ್ನ ಹೋಮೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗೆ ಪ್ರೂಫ್ ಮಾಡಿದ್ರೆ ಆಗ ನಾವು ಆರ್ ಓವರ್ ಐ ಇಸ್ ಎ ಹೋಮೋಮಾರ್ಫಿಕ್ ಇಮೇಜ್ ಆಫ್ ಆರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಐ ಆಸ್ ಇಟ್ಸ್ ಕರ್ನಲ್ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇದು ರಿಂಗ್, ಇದು ಆರ್ ಓವರ್ ಐ. ನಾನು ನಿಮಗೆ ಹಿಂದೆನೇ ಹೇಳಿದೆ ಕರ್ನಲ್ ಆಫ್ ಎನ್ ಹೋಮೋಮಾರ್ಫಿಸಮ್ ಅಂದರೆ ಈ ಆರಲ್ಲಿರುವಂಥ ಎಲಿಮೆಂಟ್ಸ್ಗಳು ನನಗೆ ಗೊತ್ತಿಲ್ಲ, ಯಾವುದೋ ಒಂದಷ್ಟು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ 0' ABCD ಹೀಗಂತ ಅನ್ಕೊಳ್ಳೋಣ. ಸೊ ನೋಡಿ, ಈ 0 1 2 ಅನ್ನೋದೇನಿದೆ ಇದು ಐಡಿಯಲ್ ಅಂತ ಅಂದ್ಕೊಳ್ಳಿ. ಇದನ್ನು ಐಡಿಯಲ್ ಅಂತ ಅಂದ್ಕೊಳ್ಳಿ. ಆರಲ್ಲಿ ಒಂದಷ್ಟು ಎಲಿಮೆಂಟ್ಸ್ ಇದೆ, ಅದರಲ್ಲಿ ಐಡಿಯಲ್ನಲ್ಲಿ 0 1 2 ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ಐಡಿಯಲ್ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸನ್ನು
0' ಮ್ಯಾಪ್ ಆಗಿದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ದಿಸ್ ಐಡಿಯಲ್ ಇಟ್ ಸೆಲ್ಫ್ ಇಸ್ ಅ ಕರ್ನಲ್. ಕರ್ನಲ್ ಅಂದರೆ ನಾವು ಏನು ಹೇಳ್ತೀವಿ, ಅದು ಹೋಮೋಮಾರ್ಫಿಸಮ್ ಆಗಿರಬೇಕು. ಸೊ ಹೋಮೋಮಾರ್ಫಿಸಮ್ ಫಂಕ್ಷನ್ ಹೋಮೋಮಾರ್ಫಿಸಮ್ ಆಗಿರಬೇಕು. ಅದಾದಮೇಲೆ ಡೊಮೈನಲ್ಲಿರುವಂಥ ಯಾವ್ಯಾವ ಎಲಿಮೆಂಟ್ಸು, ಡೊಮೈನಲ್ಲಿರುವಂಥ ಯಾವ್ಯಾವ ಎಲಿಮೆಂಟು 0 ಎಲಿಮೆಂಟ್ ಆಫ್ ದ ಕೋಡೊಮೈನ್ಗೆ ಮ್ಯಾಪ್ ಆಗಿರುತ್ತೋ ಆ ಎಲಿಮೆಂಟ್ಸ್ಗಳ ಸೆಟ್ನ ನಾವು ಕರ್ನಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕರ್ನಲ್ ಐಡಿಯಲ್ ಇಟ್ ಸೆಲ್ಫ್ ಇಸ್ ದ ಕರ್ನಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದನ್ನು ನಾನು ಹೇಗೆ ಇಲ್ಲಿ ಪ್ರೂಫ್ ಮಾಡ್ತೀನಿ ಅಂತ, ಇದು ಸ್ಟೇಟ್ಮೆಂಟ್ ಆಫ್ ದ ಥಿಯರಮ್ ನಾನು ಇಷ್ಟೊತ್ತು ಹೇಳಿದ್ದು. ಸೊ ಪ್ರೂಫ್ ಹೇಗಿಲ್ಲಿ ಅಂತ, ಡಿಫೈನ್ ಎ ಮ್ಯಾಪಿಂಗ್. ನೋಡಿ ಇದನ್ನು ನಾವೇ ಇಲ್ಲಿ ಡಿಫೈನ್ ಮಾಡ್ತಿರೋದು ಮ್ಯಾಪಿಂಗ್ನ. ಹೇಗೆ, ಎಫ್ ಫ್ರಮ್ ಆರ್ ಟು ಆರ್ ಓವರ್ ಐ, ಎಫ್ ಫ್ರಮ್ ಆರ್ ಟು ಆರ್ ಓವರ್ ಐ ಬೈ, ನೋಡಿ ಡಿಫೈನ್ ಅಂತ ಹೇಳಿದ್ರೆ ನಾವು ಸುಮ್ಮನೆ ಎಫ್ ಫ್ರಮ್ ಎ ಟು ಬಿ ಈಸ್ ಎ ಮ್ಯಾಪಿಂಗ್ ಅಂತ ಹೇಳಿದ್ರೆ ಆಗಲ್ಲ. ಎ ಇಂದ ಬಿಗೆ ಮ್ಯಾಪ್ ಆಗ್ತಿದೆ ಅಂತ ಹೇಳಿದ್ರೆ ಆಗಲ್ಲ. ಫಂಕ್ಷನ್ ಹೇಗಿದೆ ಅಂತ ಹೇಳಬೇಕು. ಅದಕ್ಕೆ ಏನು ಮಾಡ್ತೀವಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತನೋ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತನೋ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತನೋ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತನೋ, ಏನೋ ಒಂದು ಫಂಕ್ಷನ್ನ ಇಲ್ಲಿ ಡಿಫೈನ್ ಮಾಡ್ತೀವಿ. ಅದೇ ಥರನೇ ಇಲ್ಲೂ ಕೂಡ ಎಫ್ ಫ್ರಮ್ ಆರ್ ಟು ಆರ್ ಓವರ್ ಐ ಡಿಫೈನ್ಡ್ ಬೈ, ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಐ ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ಯಾಕೆ ಸರ್ ಹೀಗೆ ಬರೆದ್ರಿ ಅಂದರೆ, ಫಂಕ್ಷನ್ ಒಳಗಡೆ ಬರುವಂಥ ಎಲಿಮೆಂಟು ಡೊಮೈನ್ನಲ್ಲಿರುವಂಥ ಎಲಿಮೆಂಟ್ ಆಗಿರುತ್ತೆ, ರಿಸಲ್ಟೆಂಟ್ ಎಲಿಮೆಂಟು ಕೋಡೊಮೈನ್ನಲ್ಲಿರುವಂಥ ಎಲಿಮೆಂಟು ಬರ್ತಿರುತ್ತೆ. ಇಲ್ಲಿ ಕೋಡೊಮೈನ್ ಇಸ್ ಆನ್ ಆರ್ ಓವರ್ ಐ. ಸೊ R over I is the set contains the elements of the form A plus I. That's why I write this f of A is equal to A plus I. ಯಾಕೆ ಇದನ್ನು ಬರದೆ ಅಂದರೆ, ಎಫ್ ಫಂಕ್ಷನ್ ಒಳಗಡೆ ಬರುವಂಥ ಎಲ್ಲ ಎಲಿಮೆಂಟ್ಸನ್ನು ರಿಂಗಲ್ಲಿರುವಂಥ ಎಲಿಮೆಂಟ್ ಅಂದರೆ ಡೊಮೈನಲ್ಲಿರುವಂಥ ಎಲಿಮೆಂಟು, ರಿಸಲ್ಟೆಂಟ್ ಎಲಿಮೆಂಟು ಕೋಡೊಮೈನಲ್ಲಿ ಬರುವಂಥ ಎಲಿಮೆಂಟ್ಸು. ಇಲ್ಲಿ ಕೋಡೊಮೈನು ಆರ್ ಓವರ್ ಐ ಆಗಿರೋದ್ರಿಂದ ಆರ್ ಓವರ್ ಐಯಲ್ಲಿ ಎ ಪ್ಲಸ್ ಐ ಫಾರ್ಮೆಟಲ್ಲೇ ಎಲಿಮೆಂಟ್ಸ್ಗಳು ಬರೋದ್ರಿಂದ ನಾನು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಅಂತ ಹೇಳಿ ಡಿನೋಟ್ ಮಾಡಿದ್ದೀನಿ. ಐ ಥಿಂಕ್ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ನಾನು ಈ ಮ್ಯಾಪಿಂಗ್ನ ಹೋಮೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹೋಮೋಮಾರ್ಫಿಸಮ್ ಅಂತ ಯಾವಾಗ ಹೇಳ್ತೀವಿ, ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ವೈ, ಹಾಗೆ ಎಫ್ ಆಫ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅಂತ ಹೇಳಿ ಪ್ರೂಫ್ ಮಾಡಿದ್ರೆ ಆಗ ನಾವು ಹೋಮೋಮಾರ್ಫಿಸಮ್ ಅಂತ ಹೇಳೋದು. ಎಫ್ ಇಸ್ ಅನ್ ಹೋಮೋಮಾರ್ಫಿಸಮ್ ಅಂತ. ಇಲ್ಲಿ ಏನಂತ ಪ್ರೂಫ್ ಮಾಡಬೇಕು, ಎಫ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ, ಹಾಗೆ ಎಫ್ ಆಫ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಇಂಟು ಎಫ್ ಆಫ್ ಬಿ. ಇಫ್ ವಿ ಪ್ರೂವ್ ದಟ್ those two conditions, then clearly we can say this f is a homomorphism. So first condition of the homomorphism, so consider f of a plus b. f of a plus b ನ ಕನ್ಸಿಡರ್ ಮಾಡಿ f of a plus f of b ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹೇಗೆ, f of a plus b ನ ಏನಂತ ಬರಿತೀವಿ, ಸೊ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ, ಎ ಪ್ಲಸ್ ಬಿ ಪ್ಲಸ್ ಐ ಅಂತ ಬರಿಬೋದು. ಹೇಗೆ ಸರ್ ನೋಡಿ, ಎಫ್ ಆಫ್ ಎ ಅಂದರೆ ಎ ಪ್ಲಸ್ ಐ ಅಂತ, ಇಲ್ಲಿ ಎ ಇದ್ದರೆ ಎ ಪ್ಲಸ್ ಐ ಬರುತ್ತೆ, ಬಿ ಇದ್ದರೆ ಬಿ ಪ್ಲಸ್ ಐ ಅಂತ, ಸಿ ಇದ್ದರೆ ಸಿ ಪ್ಲಸ್ ಐ ಅಂತ, ಎ ಪ್ಲಸ್ ಬಿ ಇದ್ದರೆ ಎ ಪ್ಲಸ್ ಬಿ ಪ್ಲಸ್ ಐ ಅಂತ. ಇಲ್ಲಿ ಏನಿರುತ್ತೋ ಅದಕ್ಕೆ ಐನ ಆ್ಯಡ್ ಮಾಡ್ತೀವಿ. ಇಲ್ಲಿ ಎಫ್ ಆಫ್ ಎ ಪ್ಲಸ್ ಬಿ ಇರೋದ್ರಿಂದ ಎ ಪ್ಲಸ್ ಬಿಗೆ ಐನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಎಫ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು, ಈಗ ಆಲ್ರೆಡಿ ನಮಗೆ ಗೊತ್ತು, ವಿ ನೋ ಆರ್ ಓವರ್ ಐ ಇಸ್ ಎ ಕ್ವೋಷಂಟ್ ರಿಂಗ್. ಸೊ ಇಫ್ ಇಟ್ ಇಸ್ ಎ ಕ್ವೋಷಂಟ್ ರಿಂಗ್ ದೆನ್ ದಟ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ ಎ ಪ್ಲಸ್ ಬಿ ಎ ಪ್ಲಸ್ ಐ ಪ್ಲಸ್ ಬಿ ಪ್ಲಸ್ ಐ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಐ. ಸೊ ಇಫ್ ಆರ್ ಓವರ್ ಐ ಇಸ್ ಎ ಕ್ವೋಷಂಟ್ ರಿಂಗ್ ದೆನ್ ದಟ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್. ಸೊ ನೋ ಡೌಟ್ ಹಿಯರ್ ಆಲ್ಸೋ ಎ ಪ್ಲಸ್ ಬಿ ಪ್ಲಸ್ ಐ ಇರೋದ್ರಿಂದ ಇದನ್ನು ನಾವು ಈ ಫಾರ್ಮೆಟಲ್ಲಿ ಅಂದರೆ ಎ ಪ್ಲಸ್ ಐ ಪ್ಲಸ್ ಬಿ ಪ್ಲಸ್ ಐ ಅಂತ ಹೇಳಿ ಬರಿಬೋದು. ಸೊ ಐ ಥಿಂಕ್ ನಿಮ್ಗೆ ಇದು ನಾನು ಬರೆದಿದ್ದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ದಟ್ ಇಂಪ್ಲೈಸ್ ಎಫ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ದಿಸ್ ಎ ಪ್ಲಸ್ ಐ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎ. ಸಿಮಿಲರ್ಲಿ ಬಿ ಪ್ಲಸ್ ಐ, ಇಲ್ಲಿ ಎ ಜಾಗದಲ್ಲಿ ಬಿ ಇರೋದ್ರಿಂದ ಎಫ್ ಆಫ್ ಬಿ ಅಂತ ಹೇಳಿ ಬರಿಬೋದು. ಅಬ್ಸರ್ವ್ ಹಿಯರ್, ಎಫ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ.
ಸೊ ಫಸ್ಟ್ ಕಂಡೀಷನ್ ಹೋಮೋಮಾರ್ಫಿಸಮ್ನ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್, ಕನ್ಸಿಡರ್ ಎಫ್ ಆಫ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಇಂಟು ಎಫ್ ಆಫ್ ಬಿ ಅಂತ ಪ್ರೂಫ್ ಮಾಡಬೇಕು. ದಿಸ್ ಎಫ್ ಆಫ್ ಎ ಇಂಟು ಬಿ ಕ್ಯಾನ್ ಬಿ ರಿಟನ್ ಆಸ್ ಎ ಇಂಟು ಬಿ ಪ್ಲಸ್ ಐ. ಸೊ ಫಂಕ್ಷನ್ ಡಿಫೈನ್ ಆಗಿರೋದೆ ಹಾಗೆ. ಸೊ ಹಾಗಾಗಿ ಎ ಇರೋ ಜಾಗದಲ್ಲಿ ಎ ಬಿ ಇರೋದ್ರಿಂದ ಎ ಇರೋ ಜಾಗದಲ್ಲಿ ಎ ಬಿ ಪ್ಲಸ್ ಐ ಅಂತ ಹೇಳಿ ಬರಿತಾ ಇದ್ದೀನಿ. ನೆಕ್ಸ್ಟ್ ಅಗೈನ್ ಆರ್ ಓವರ್ ಐ ಇಸ್ ಎ ಕ್ವೋಷಂಟ್ ರಿಂಗ್. ಸೊ ಇಫ್ ಇಟ್ ಇಸ್ ಎ ಕ್ವೋಷಂಟ್ ರಿಂಗ್ ದಟ್ ಕ್ಯಾನ್ ಬಿ ರಿಟನ್ ಆಸ್ ಎ ಪ್ಲಸ್ ಬಿ a plus I into b plus I is equal to ab plus I. So on the basis of this condition we can write this ab plus I as a plus I into b plus I. So that implies f of a into b is equal to, clearly this a plus I is nothing but f of a. So I replace this a plus I as f of a. And similarly this b plus I can be written as f of b. So f of a into b is equal to f of a into f of b. Therefore f is a homomorphism. So ಎರಡು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ತಿದೆ. ಸೊ ನೆಕ್ಸ್ಟ್ ಇದೇ ತರನೇ ಇಮೇಜ್ ನ ಹೇಳೋದಕ್ಕೋಸ್ಕರ ಲೆಟ್ a plus I belongs to R over I. So for every this a plus I belongs to R over I, there exists a belongs to R such that f of a is equal to f a plus I. ಅರ್ಥ ಮಾಡ್ಕೊಳ್ಳಿ, ಆರ್ ಓವರ್ ಐ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಆರ್ ಅಲ್ಲಿ ಒಂದು ಎಲಿಮೆಂಟ್ ಇದೆ, ಅದಕ್ಕೆ ಅದು ಇಮೇಜ್ ಆಗಿದೆ ಅಂತ. ಅಂದರೆ ಆ ಆರ್ ಓವರ್ ಐ ಅಲ್ಲಿರುವಂಥ ಯಾವುದೋ ಒಂದು ಎಲಿಮೆಂಟು ಆ ಆರ್ ಅಲ್ಲಿರುವಂಥ ಎಲಿಮೆಂಟ್ಗೆ ಮಸ್ಟ್ ಅಂಡ್ ಶುಡ್ ಅದು ಇಮೇಜ್ ಆಗಿದ್ದೇ ಆಗಿದೆ ಅಂತ. ಸೊ ಆ ಬೇಸಿಸ್ ಮೇಲೆ ನಾವು ನೋಡಿ ಆರ್ ಓವರ್ ಐ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಆರ್ ಅಲ್ಲಿರುವಂಥ ಯಾವುದೋ ಒಂದು ಎಲಿಮೆಂಟ್ಗೆ ಇಮೇಜ್ ಆಗಿದೆ ಅಂದಮೇಲೆ ದೇರ್ಫೋರ್ ಎಫ್ ಇಸ್ therefore R over I is a homomorphic image of R. R over I is a homomorphic image of R. Next ನಾವು ಕರ್ನಲ್ ಆಫ್ ಅನ್ ಹೋಮೋಮಾರ್ಫಿಸಮ್ ನ ಪ್ರೂಫ್ ಮಾಡಬೇಕು. ಸೊ ಕರ್ನಲ್ ಆಫ್ ಅನ್ ಹೋಮೋಮಾರ್ಫಿಸಮ್ ನ ಹೇಗೆ ಪ್ರೂಫ್ ಮಾಡ್ತೀವಿ? ಸೊ ಕರ್ನಲ್ ಆಫ್ ದಟ್ ಫಂಕ್ಷನ್. ಸೊ ಕರ್ನಲ್ ಆಫ್ ಎ ಫಂಕ್ಷನ್ ನಾವಿಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ. ಹೇಗೆ ಡಿಫೈನ್ ಮಾಡ್ತೀನಿ? ಕರ್ನಲ್ ಅಂದರೆ ಏನಂತ ಹೇಳಿದೆ ನಾನು ಈಗ ತಾನೆ. ಕರ್ನಲ್ ಅಂದರೆ ಅದೆಲ್ಲ ಡೊಮೈನಲ್ಲಿರುವಂಥ ಎಲಿಮೆಂಟ್ಸು. ಆ ಡೊಮೈನಲ್ಲಿರುವಂಥ ಯಾವ್ಯಾವ ಎಲಿಮೆಂಟು ನಮಗೆ ಕೋಡೊಮೈನಲ್ಲಿರುವಂಥ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿರುತ್ತೋ ಅದನ್ನು ಕರ್ನಲ್ ಅಂತ ಬರಿತೀವಿ. ಸೊ ಕರ್ನಲ್ ಇಸ್ ಎ ಸೆಟ್ ದಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ ಆಫ್ ದ ಡೊಮೈನ್. ಹಿಯರ್ ಆರ್ ಇಸ್ ದ ಡೊಮೈನ್. ಸೊ ಹಾಗಾಗಿ ಎ ಬಿಲಾಂಗ್ಸ್ ಟು ಆರ್ ಅಂತ ಬರಿತಾ ಇದ್ದೀನಿ. ಸೊ ನೋಡಿ, ಡೊಮೈನಲ್ಲಿರುವಂಥ ಎಲಿಮೆಂಟು ಅದು ಏನೋ ಒಂದು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕಲ್ವಾ? ಏನು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು? ಆ ಡೊಮೈನಲ್ಲಿರುವಂಥ ಎಲಿಮೆಂಟು ಕೋಡೊಮೈನಲ್ಲಿರುವಂಥ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿರಬೇಕು. ಹಿಯರ್ ಎ ಇಸ್ ಅನ್ ಎಲಿಮೆಂಟ್ ಆಫ್ ಆರ್. ಇದು ಕೋಡೊಮೈನಲ್ಲಿರುವಂಥ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿರಬೇಕು ಅನ್ನೋದಕ್ಕೆ ನಾವು ಸಚ್ ದಟ್ ಅಂತ ಕಂಡೀಷನ್ನ ನಾವು ಬರಿಬೇಕಾದ್ರೆ ಮ್ಯಾಥಮೆಟಿಕ್ಸ್ನಲ್ಲಿ ಸಚ್ ದಟ್ನ ಯೂಸ್ ಮಾಡ್ತೀವಿ. ಸೆಟ್ಟಲ್ಲಿ ಸಚ್ ದಟ್ನ ಬರೆಯೋದಕ್ಕೆ ಈ ಥರ ಬಾರ್ನ ನಾವು ಯೂಸ್ ಮಾಡ್ಕೋತೀವಿ. ಸೊ ಎ ಬಿಲಾಂಗ್ಸ್ ಟು ಆರ್ ಮೀನ್ಸ್ ಎಫ್ ಆಫ್ ಎ ಈಸ್ ಮ್ಯಾಪ್ ಟು 0 ಎಲಿಮೆಂಟ್ ಆಫ್ ಆರ್. ಅಂದರೆ ದಟ್ ಈಸ್ ಈಕ್ವಲ್ ಟು 0 ಎಲಿಮೆಂಟ್ ಆಫ್ ಆರ್ ಓವರ್ ಐ. ಸೊ 0 ಎಲಿಮೆಂಟ್ ಆಫ್ ಆರ್ ಓವರ್ ಐ. ಯಾಕೆ ಇಲ್ಲಿ ಆರ್ ಓವರ್ ಐನ ಬರದೆ ಅಂದರೆ, ಸೊ ಹಿಯರ್ ದ ಕೋಡೊಮೈನ್ ಈಸ್ ಆರ್ ಓವರ್ ಐ. ಡೊಮೈನ್ನಲ್ಲಿರುವಂಥ ಎಲಿಮೆಂಟು ಕೋಡೊಮೈನ್ನಲ್ಲಿರುವಂಥ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿದ್ರೆ ಆಗ ನಾವು ಅದನ್ನು ಕರ್ನಲ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನಾನು ಆರ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಅಂದರೆ ಎಫ್ ಆಫ್ ಎ ಅಂತ. ಸೊ ಇದು 0 ಎಲಿಮೆಂಟು ನಮಗೆ ಆ ಎಗೆ ಇಮೇಜ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ನಾನು ಎಫ್ ಆಫ್ ಎ ಇಸ್ ಈಕ್ವಲ್ ಟು 0 ಎಲಿಮೆಂಟ್ ಆಫ್ ಆರ್ ಓವರ್ ಐ ಅಂತ ಹೇಳಿ ಬರಿತಾ ಇದ್ದೀನಿ. ಸೊ ನೆಕ್ಸ್ಟ್ ಎ ಬಿಲಾಂಗ್ಸ್ ಟು ಆರ್ such that this f of a is nothing but a plus I. So I write this a plus I is equal to the 0 element of R over I is I itself. So I is the
0 ಎಲಿಮೆಂಟ್ ಆಫ್ ಆರ್ ಓವರ್ ಐ ಬಿಕಾಸ್ ದಟ್ ಈಸ್ ದ ಐಡೆಂಟಿ ಎಲಿಮೆಂಟ್. ಸೊ ಹಾಗಾಗಿ ಐ ಅಂತ ಹೇಳಿ ಬರಿತಾ ಇದ್ದೀನಿ ನಾನು. ಎ ಪ್ಲಸ್ ಐ ಇಸ್ ಈಕ್ವಲ್ ಟು ಐ ಆಯಿತು. ಸೊ ನೆಕ್ಸ್ಟ್ ಇದೇನಾಗುತ್ತೆ ಇದು, ಸೊ ಎ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಪ್ಲಸ್ ಐ ಈಸ್ ಈಕ್ವಲ್ ಟು ಐ ಇನ್ ದ ಸೆನ್ಸ್ ದಟ್ ಎ ಈಸ್ ಪ್ರೆಸೆಂಟ್ ಇನ್ ಐ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಐ ಜೊತೆಗೆ ನಾವು ಏನ ಆ್ಯಡ್ ಮಾಡಿದಾಗ ಐ ಎ ಬರ್ತಾ ಇದೆ ಅಂದರೆ ಆ ಎ ಅನ್ನೋ ಎಲಿಮೆಂಟು ಐನಲ್ಲೇ ಇರಬೇಕು, ಅಂದರೆ ಆ ಸೆಟ್ಟಲ್ಲೇ ಇರಬೇಕು. ಸೆಟ್ಟಲ್ಲಿದ್ದರೆ ಮಾತ್ರನೇ ನಮಗೆ ಅದನ್ನು ಆ್ಯಡ್ ಮಾಡಿದಾಗ ಎಗೈನ್ ನಮಗೆ ಅದೇ ಸೆಟ್ ಬರೋದು. ಇನ್ ಕೇಸ್ ಆ ಎಲಿಮೆಂಟು ಆ ಐ ಅನ್ನೋ ಸೆಟ್ಟಲ್ಲಿ ಇರಲಿಲ್ಲ ಅಂದಿದ್ರೆ ಬೇರೆ ಸೆಟ್ ಬರ್ತಿತ್ತು. ಬಟ್ ಇಲ್ಲಿ ನಮ್ಗೆ ಅದೇ ಬರ್ತಿದೆ ಅಂದಮೇಲೆ ಆ ಎಲಿಮೆಂಟು ಐಡಿಯಲ್ನಲ್ಲೇ ಇರುತ್ತೆ ಅಂತ ನೋಡಿ. ಎ ಇಸ್ ಅನ್ ಎಲಿಮೆಂಟ್ ಬಿಲಾಂಗ್ಸ್ ಟು ಆರ್, ದಟ್ ಸೇಮ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಐ ಅಂದರೆ ಆ ಕರ್ನಲ್ ಆಫ್ ಎನ್ ಹೋಮೋಮಾರ್ಫಿಸಮ್ ಏನು ಬರ್ದಿದ್ವಿ ಅದೆಲ್ಲ ಪೂರ್ತಿ ಐ ಅಲ್ಲೇ ಇರುವಂಥ ಎಲಿಮೆಂಟ್ ಆಗಿರುತ್ತೆ. ಸೊ ದೇರ್ ಫಾರ್ ಐ ಇಸ್ ದ ಕರ್ನಲ್ ಆಫ್ ಎಫ್ ಒನ್. ಸೊ ಐ ಇಸ್ ದ ಕರ್ನಲ್ ಆಫ್ ಎಫ್ ಒನ್. ಐ ಥಿಂಕ್ ನಿಮಗಿದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಯರಮ್. ಐ ಥಿಂಕ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ ಕೇಸ್ ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇನ್ ಕೇಸ್ ನಿಮಗೆ ಈ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಸೊ ರಿಂಗ್ ಥಿಯರಿ ಯಾರು ಕಲಿಬೇಕಂತ ಅಂತಿರ್ತಾರೆ ಅವರೆಲ್ಲ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.